ತಾಲೂಕಿನ ಹುಲಿಯಾಪುರ ಗ್ರಾಮದ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 1637 ವಿಎಸ್ಎಸ್ಎನ್ ಲಿಂಗದಹಳ್ಳಿ ಮಾಲೀಕರು ಸಾರ್ವಜನಿಕರಿಗೆ ಪಡಿತರ ವಿತರಣೆಯಲ್ಲಿ ಭಾರಿ ವಂಚನೆ ಎಸಗುತ್ತಿದ್ದು, ತಕ್ಷಣವೇ ಅವರನ್ನು ಅಮಾನತುಗೊಳಿಸಿ ಸ್ಥಳೀಯರಿಗೆ ಜವಾಬ್ದಾರಿ ನೀಡಬೇಕೆಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಡ್ದಾರರಿಗೆ ತಲುಪದ ಪೂರ್ಣ ಅಕ್ಕಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅಂತ್ಯೋದಯ ಅನ್ನ ಯೋಜನೆ ಅಡಿ ಪ್ರತಿ ಕಾರ್ಡ್ಗೆ ಮೇ ಮತ್ತು ಜೂನ್ ತಿಂಗಳ ತಲಾ 35 ಕೆಜಿಯಂತೆ ಒಟ್ಟು 70 ಕೆಜಿ ಅಕ್ಕಿಯನ್ನ ಒಟ್ಟಿಗೆ ವಿತರಿಸಬೇಕಾಗಿದೆ. ಗ್ರಾಮದ ಸುಮಾರು 150 ಅಂತ್ಯೋದಯ ಕಾರ್ಡ್ದಾರರಿಗೆ 70 ಕೆಜಿ ಬದಲಿಗೆ ಕೇವಲ 35 ಕೆಜಿ ಹಾಗೂ 50 ಕೆಜಿ ಮಾತ್ರ ನೀಡಿ ಕೈ ತೊಳೆದುಕೊಳ್ಳಲಾಗಿದೆ. ಈ ಬಾರಿ ಅನ್ನಭಾಗ್ಯ ಯೋಜನೆಯಡಿ ನಗದು ವರ್ಗಾವಣೆ ಇಲ್ಲದ ಕಾರಣ ಮೇ ಮತ್ತು ಜೂನ್ ತಿಂಗಳ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ತಲಾ 5 ಕೆಜಿ ಸೇರಿದಂತೆ ಒಟ್ಟು ಪಡಿತರವನ್ನು ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ಪಡೆದು ವಿತರಿಸಬೇಕಾದ ನಿಯಮವನ್ನು ಇಲ್ಲಿ ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ಸಮಯ ಪ್ರಜ್ಞೆ ಇಲ್ಲದ ವಿತರಕರು ಪ್ರಶ್ನಿಸಿದ್ರೆ ಅವಾಚ್ಯ ನಿಂದನೆ. ಸರ್ಕಾರದ ನಿಯಮದ ಪ್ರಕಾರ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆ 30ರವರೆಗೆ ಹಾಗೂ ಸಂಜೆ 4ರಿಂದ ರಾತ್ರಿ 8ರವರೆಗೆ ಕಡ್ಡಾಯವಾಗಿ ತೆರೆದಿರಬೇಕು. ಆದರೆ ಹುಲಿಯಾಪುರದಲ್ಲಿ ವಿತರಕರು ಮಧ್ಯಾಹ್ನ 12 ಗಂಟೆಗೆ ಬಂದು ಸಂಜೆ 4 ಗಂಟೆಗೆಲ್ಲ ಅಂಗಡಿ ಮುಚ್ಚಿ ಹೊರಟು ಹೋಗುತ್ತಿದ್ದಾರೆ. ಈ ಕುರಿತು ಸಾರ್ವಜನಿಕರು ಹಾಗೂ ಗ್ರಾಹಕರು ಪ್ರಶ್ನಿಸಿದ್ರೆ ಪಡಿತರದಾರರ ಮೇಲೆ ಹಂಚಿಕೆದಾರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದರ್ಪ ತೋರುತ್ತಿದ್ದಾರೆ ಎಂದು ಕರವೇ ಗ್ರಾಮ ಘಟಕದ ಅಧ್ಯಕ್ಷರಾದ ಯಮನೂರ್ ಸಾಬ್ ಬನ್ನಿಗೋಳ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳ ಭರವಸೆ. ಗ್ರಾಮಸ್ಥರ ಪ್ರತಿಭಟನೆ ಮತ್ತು ಆಕ್ರೋಶದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಧಾವಿಸಿದ ಆಹಾರ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರ ಅಹವಾಲು ಆಲಿಸಿದರು. ತನಿಖೆ ನಡೆಸಿ ಪಡಿತರ ವಿತರಣೆಯಲ್ಲಿ ಲೋಪ ಎಸಗಿರುವುದು ಪ್ರಾಥಮಿಕವಾಗಿ ಕಂಡುಬಂದಿದ್ದು, ತಪ್ಪಿತಸ್ಥ ಹಂಚಿಕೆದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಹಾಗೂ ಅವರನ್ನು ತಕ್ಷಣವೇ ಅಮಾನತುಗೊಳಿಸಲು ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಜರಿದ್ದರೆಂದು ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ್ದಾರೆ. ನಮ್ಮ ಹುಲಿಯಾಪುರ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತ್ಯೋದಯ ಕಾರ್ಡಿಗೆ 35 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ. 70 ಕೆಜಿ ಕೊಡುವುದರಿಂದ ಕೇಳಿದ್ರೆ ಅವರು ಈಗ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಬಹಳ ತೊಂದರೆಗಳನ್ನು ದಯವಿಟ್ಟು ಈ ಆಫೀಸರಿಗೆ ತಲುಪುವವರೆಗೂ ಶೇರ್ ಮಾಡಿ. ಇಲ್ಲಿ ಏನಾದ್ರು ಎಷ್ಟೇ ತಪ್ಪಿದ್ರು ಅವ್ರು ಕ್ಷಮಿಸಿ ಅಂತ ಬಂದಿದ್ವಿ. ಇದ್ರ ಬಗ್ಗೆ ನಾವು 2-3 ಸಲ ಕೇಳಿದ್ರು ಕೂಡ ನೀವು ಯಾವ್ಯಾವ ರೀತಿ ನಮಗ್ ಸಂಬಂಧ ಇಲ್ಲ, ನೀವು ಆಫೀಸಲ್ಲಿ ಹೋಗಿ ಕೇಳ್ರಿ ಅಂತೇಳಿ ಅದನ್ನ ಅವ್ರು ಅಂದಿದ್ರು. ಈಗ ಅದೇ ಸಮಸ್ಯೆನ ನಾವು ಇಲ್ಲಿ ಹಿಡ್ದಾಕೊಂಡಿದ್ದೀವಿ. ಈಗ ಅವ್ರನ್ನ ನಮ್ಮ ಊರಿಗೆ ಸೊಸೈಟಿಗೆ ಬೇಡ ಅಂತೇಳಿ ನಾವು ಅವ್ರನ್ನ ಈ ಸೊಸೈಟಿಗೆ ನಮ್ಮ ಊರಿಗೆ ಅವ್ರು ಬೇಡ, ಬೇರೆದವ್ರಿಗೆ ನಮಗ್ ಮಾಡಿ ಕೊಡ್ಬೇಕಂತೇಳಿ ನಾವು ಇಲ್ಲಿ ಆಫೀಸರ್ ಅಲ್ಲಿ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಲೋಡ್ ಅನ್ನು ಇಲ್ಲಿ ಎಲ್ಲಿ ಹೋಯ್ತಿರ ಅಂತ ಕೇಳಿದ್ರೆ ನಾವು ಗುರುದಂಸರ್ ಕ್ಯಾಂಪ್ಗೆ ಹೋಯ್ತೀವಿ ಅಂತೇಳಿ ಅಲ್ಲಿ ಮುಂದೆ ತಾವು ಮಾರಾಟ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ ಅವರು. ಆದ ಕಾರಣ ಇಲ್ಲಿ ಪ್ರತಿಯೊಂದು ಕಾರ್ಡಿಗೂ ಕೂಡ ಕಮ್ಮಿ ಅಕ್ಕಿ ಕೊಟ್ಟಿದ್ದಾರೆ. ಈಗ ನಮ್ಗೇನು ಉದ್ದೇಶ ಏನಂದ್ರೆ ಈಗ ನಮ್ಮೂರ್ ಕಾರ್ಡ್ ಕಂಪಲ್ಸರಿ ಕಂಪ್ಯೂಟರ್ ಬಿಲ್ ಕೊಡಬೇಕು. ಅಲ್ಲಿವರೆಗೂ ನಾವು ಸೊಸೈಟಿ ಚಾಲು ಮಾಡಂಗಿಲ್ಲ. ಅವ್ರು ಎಷ್ಟು ಕಾರ್ಡಿಗೆ ಎಷ್ಟು ತರ ಏನು 30 ಕೆಜಿ ಕೊಟ್ಟರೋ ಏನು 70 ಕೆಜಿ ಕೊಟ್ಟರೋ ಏನು ಒಬ್ರಿಗೆ 10 ಕೆಜಿ ಕೊಟ್ಟರೋ ಅಂತ ಅದು ಮಾಹಿತಿ ನಮ್ಗೆ ಕಂಪಲ್ಸರಿ ಬೇಕು. ಅಲ್ಲಿವರೆಗೂ ನಾವು ಸೊಸೈಟಿ ಹಂಚಕ್ ನಾವು ಅಲೋ ಮಾಡಿಕೊಡೋದಿಲ್ಲ. ಇಲ್ಲಿ ಬಂದಂತ ಆಫೀಸರ್ ಕೂಡ ಇಲ್ಲಿ ಈಗ ಈ ಹಂಚಂತ ಇವ್ರಿಗೆ ಲೈಸೆನ್ಸ್ ರದ್ದಾಗಬೇಕು. ಬೇರೆದವ್ರಿಗೆ ಯಾರಿಗಾದ್ರೂ ಕೊಡ್ಲಿ, ನಮ್ಗೇನು ಅವ್ರ ಇವ್ರು ಅಂತ ನಮ್ಗೇನು ಪರವಾಗಿಲ್ಲ, ಯಾರು ಬಂದ್ರು ಅನ್ಸ್ಬೋದು. ನಮಗೇನೈತಿ ಕಡ್ಡಾಯವಾಗಿ ಸೊಸೈಟಿ ನಮ್ಮ ಸ್ಥಳೀಯರಿಗೆ ಕೊಟ್ರೆ ನಮ್ಗೆ ಇಲ್ಲಿ ಪ್ರತಿಯೊಂದು ಇಡೀ ನಮ್ಮ ಹುಲಿಯಾಪುರ ಗ್ರಾಮಸ್ಥರು ಎಲ್ಲರೂ ಸೇರಿ ಹೇಳ್ತಾ ಇದ್ದೇವೆ, ನಮ್ಮ ಸ್ಥಳೀಯರಿಗೆನೆ ನಮ್ಗೆ ಇಲ್ಲಿ ಸೊಸೈಟಿ ಅನ್ಸಕ್ ಅನುಕೂಲ ಮಾಡಿ ಕೊಡ್ಬೇಕು. ಇಲ್ಲವಾದ್ರೆ ನಾವು ಮತ್ತೆ ಮುಂದೆ ನಾವು ಈ ಸೊಸೈಟಿ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ನಾವು ಮುಂದೆ ಸಿಬ್ಬಂದಿ ನಾವು ರೆಡಿ ಆಗಿರ್ತೀವಿ. ಜನರದ್ದು ಏನಂದ್ರೆ ಸಮಸ್ಯೆ ಟೈಮ್ ಸರಿಯಾಗಿ ಬರಲ್ಲ ಅನ್ನೋದೊಂದು. ಎರಡನೇದು ಏನಂದ್ರ ಸರಿಯಾದಂತ ರೇಷನ್ ಅಲ್ಲಿ ಅಲಾಟ್ಮೆಂಟ್ ಆಗಿದೆ ಬೇರೆ, ಇಲ್ಲಿ ಕೊಡೋದೇ ಬೇರೆ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಮಂತ್ ಏನಾಗಿದೆ ಗೊತ್ತಾ, ಈ ಮಂತ್ ನಲ್ಲಿ NFPC 2 ತಿಂಗಳದ ಅಲಾಟ್ಮೆಂಟ್ ಬಂದಿದೆ. ಮೇ ಮತ್ತು ಜೂನ್ ಅಂದ್ರೆ 2 ತಿಂಗಳದ ಅಲಾಟ್ಮೆಂಟ್ ಒಂದೇ ಟೈಮ್ ನಲ್ಲಿ ಕೊಡ್ಬೇಕು. ನಾವು ಫಸ್ಟ್ ಮೇ ಬಿಲ್ ಹಾಕಬೇಕು, ಆಮೇಲೆ ಜೂನ್ ಬಿಲ್ ಮಾಡ್ಕೋಬೇಕು.
ಅಂದ್ರೆ ಅವ್ರು ಅದು ಲಾಗಿನ್ ನಲ್ಲಿ 2 ಟೈಮ್ ಫಸ್ಟ್ ಮೇದ್ ಸೆಲೆಕ್ಟ್ ಮಾಡಿ ಒಂದು ಕಾರ್ಡ್ ನಂಬರ್ ಹಾಕಿ ಅದನ್ನ ಸೆಲೆಕ್ಟ್ ಮಾಡಿ ಮತ್ತೆ ಜೂನಿಗೆ ಹೋಗಿ ಸೆಲೆಕ್ಟ್ ಮಾಡಿ ಆ ತರ 2 ಬಯೋಮೆಟ್ರಿಕ್ ಒಮ್ಮೆಲೆ ತಗೋಬೇಕು. ತಗೊಂಡ್ಮೇಲೆ ಆ ಕಾರ್ಡ್ ಏನು ಯೂನಿಟ್ ಇರುತ್ತೆ ಅಂಥದ್ದೇ ಕಾರ್ಡ್ ಇದ್ರೆ 35 kg 70 kg. ಅದೇ ರೀತಿ PHH ಕಾರ್ಡ್ ಅಂದ್ರೆ ಅಲ್ಲಿ 10 kg ಬರ್ತದೆ ಅಲ್ಲಿ. ಅಂದ್ರೆ ಜೂನ್ 5 ಮೇ 5 ಅದ್ರಲ್ಲಿ ಸದಸ್ಯರು ಹೆಂಗಿರ್ತಾರೆ 3 ಜನ ಇದ್ರೆ 30 kg 4 ಜನ ಇದ್ರೆ 40 kg ಈ ತರ ಇದೆ ಸಿಸ್ಟಮ್ ಈ ತಿಂಗಳ. ಅನ್ನ ಭಾಗ್ಯ ಅಕ್ಕಿ ಈ ತಿಂಗಳ ನಮ್ಗೆ ಅಲಾಟ್ಮೆಂಟ್ ಬಂದಿಲ್ಲ. ಅದು ನೆಕ್ಸ್ಟ್ ಮಂತ್ ಏನ್ ಮತ್ತೆ ಪ್ರೊಸೀಜರ್ ಪ್ರಕಾರ ಹೆಂಗ್ ಮಾಡ್ತಾರೆ ಅದ್ರ ಪ್ರಕಾರ ಮಾಡ್ತಾರೆ. ಈಗ ಇವ್ರು ಹೇಳೋ ಪ್ರಕಾರ ಇವ್ರು ಸರಿಯಾಗಿ ಹಂಚಿಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಮಾಡಿರೋದು ಸರ್. ಆಮೇಲೆ ಒಂದು 4 ಜನ ನಾನು ಗಮನಿಸಿದಂಗೆ ಹೇಳಿದ್ರು ಜನ ನಮಗ್ ಬರೋದೇ ಬೇರೆ ಅವ್ರು ಕೊಡೋದೇ ಬೇರೆ. ಕೇಳಿದ್ರೆ ಏನಂತ ಹೇಳ್ತಾರೆ, ಕನ್ಫ್ಯೂಸ್ ಆಗೈತಿ ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿ ಅವರು ನಮಗೆ ದೂರ್ ಕೊಟ್ಟು ಸರ್. ಇದ್ರ ಬಗ್ಗೆ ನೀವೇನು? ಆ ದೂರಿನ ಅನ್ವಯ ನಾವು ಬಂದಿರೋದು. ಯಾಕಂದ್ರೆ ಇಲ್ಲಿವರೆಗೆ ನಾವು ಯಾವ್ದು ದೂರ ಬಂದಿದ್ದಿಲ್ಲ. ಈ ತಿಂಗಳ ಈ ತರ ದೂರ ಬಂದಿದೆ. ಬಂದಾಗ ಅದಕ್ಕೆ ಇಮಿಡಿಯೇಟ್ ಆಗಿ ಬಂದಿದ್ವಿ ನಾವು. ಈಗ ಪರಿಶೀಲನೆ ಮಾಡಿ ಎಷ್ಟು ಕಾಡಿಗೆ ಯಾವ ರೀತಿ ಕೊಟ್ಟಾನೆ ಅದನ್ನೆಲ್ಲ ಬರ್ಕಂತೀವಿ. ಅದನ್ನ ರೆಕಾರ್ಡ್ ಮಾಡಿ ಅಮಾನತ್ ಮಾಡಕ್ಕೆ ಡಿಡಿಒಗೆ ನಾವು ಶಿಫಾರಸ್ ಮಾಡ್ತೀವಿ. ಅಂದ್ರೆ ಸರ್ಕಾರಕ್ಕೆ ಇದನ್ನ ಸುದ್ದಿ ಮಾಡಿಸ್ತೀರ ಅಂತ. ಈ ಜನರ ಪರಿಹಾರ ಶೀಘ್ರದಲ್ಲಿ ಪರಿಹಾರ ಆಗ್ಬೇಕಂದ್ರೆ ನೀವೇನು ಅದಕ್ಕೆ ಶೀಘ್ರದಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಇವ್ರಿಗೆ ಬೇರೆ ಅಟ್ಯಾಚ್ಮೆಂಟ್ ಮಾಡ್ಬೇಕಾಗುತ್ತೆ. ನಾವು ಅಂಗಡಿ ಲೈಸೆನ್ಸ್ ಹೋಲ್ಡರ್ ಯಾರು ಇರ್ತಾರೆ ಅವ್ರಿಗೆ ಮತ್ತೆ ಅಟ್ಯಾಚ್ಮೆಂಟ್ ಮಾಡ್ಬೇಕಾಗುತ್ತೆ. ಇವ್ರ ನ್ಯೂನತೆಗಳು ಏನೇನದೋ ಅದನ್ನೆಲ್ಲ ಫೈನ್ ಐತಿ. ಉಳಿಕಿದ್ದ ಅದನ್ನ ಫಸ್ಟ್ ಎಷ್ಟು ಕಾರ್ಡ್ ಆಗ್ತೇವೆ ನೋಡ್ತೀವಿ. ಅದನ್ನ ಅಷ್ಟು ಕಾರ್ಡ್ ಫೈಂಡ್ ಔಟ್ ಮಾಡಿ ಅದನ್ನ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಅದ್ರ ಪ್ರಕಾರ ಅಕ್ಕಿ ಮುಟ್ಸ್ಬೇಕು. ಈ ತಿಂಗಳ ಯಾಕಂದ್ರೆ ರೇಷನ್ ಬಂದಿದೆ ಹಂಚ್ಬೇಕು. ಅವರು ಈ ತಿಂಗಳು ಹಂಚಿದ್ಮೇಲೆ ನೆಕ್ಸ್ಟ್ ಮಂತ್ ನಾವು ಇದನ್ನ ರದ್ದು ಮಾಡಿ ಬೇರೆಯವ್ರಿಗೆ ಅಟ್ಯಾಚ್ಮೆಂಟ್ ಮಾಡ್ತೀವಿ.